ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಫೈನಲಿ ನಾವು ಟ್ರೈನ್ ಹತ್ತಿದ್ವಿ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಈ ಥರ ವಾಯ್ಸ್ ಬರ್ತಾ ಇದೆ. ಏನು ಅನ್ಕೊಂಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರೈನ್ ಹತ್ಬಿಟ್ಟು ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಸ್ಟಾಪ್ ಬಂತು, ಅದಕ್ಕೆ ಇಳಿಯೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಾತ ಅವರೆಲ್ಲ ನಿಂತ್ಕೊಂಡು ಟ್ರೈನ್ ಇಟ್ಬಿಟ್ಟು ಸ್ಟೇಷನ್ ಹತ್ರಕ್ಕೆ ಬಂದಿದ್ದೀವಿ. ಫಸ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಮನೆಗೆ ಅಂಕಲ್ ಒಬ್ಬರು. ಹುಣಸೇನಹಳ್ಳಿ ಬಸ್ ಸ್ಟಾಪು. ಬಸ್ ಬರ್ತಾ ಇದೆ, ಹತ್ತೋಣ. ಬಸ್ ಹತ್ಬಿಟ್ಟು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಕೋನಪ್ಪಲ್ಲಿ ಅಂತ ಹೇಳ್ಬಿಟ್ಟು ನಮ್ಮೂರು. ಬನ್ನಿ ಹೋಗೋಣ. ಫೈನಲಿ ಬಸ್ ಇಳಿದ್ವಿ. ನಮ್ಮ ತಾತನ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಜ್ಜಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ಮನೆಯಲ್ಲಿ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಬಿಟ್ಟು ಮನೆಗೆ ಹೋಗೋ ಥರ ಇದೆ. ನಡ್ಕೊಂಡು ಹೋಗ್ಬೇಕು, ಇನ್ನೂ ಸ್ವಲ್ಪ ದೂರ ಇದೆ ಮನೆ. ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಿಯಾಕ್ಷನ್ ನೋಡಿ ಗೈಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ. ನಮ್ಮದು ಅವರೆಕಾಯಿದು ಸಿಪ್ಪೆ ತೆಗೆಯೋದಕ್ಕೆ ಮಿಷಿನ್ ಬಂದಿದೆ. ಇವಾಗ ಮಿಷಿನ್ಗೆ ಹಾಕ್ಸೋಣ ಬನ್ನಿ. ಅವರೆಕಾಯಿ ನಮ್ಮ ಮನೆ ಮೇಲೆ ಒಣಗಿಸಿದ್ದೀವಿ. ಅದು ಒಣಗಿಸಿರೋದನ್ನು ಮಿಷಿನ್ಗೆ ಹಾಕಬೇಕು. ಸೊ ಅದಕ್ಕೆ ಮೇಲೆ ಎಲ್ಲ ಮೂಟೆಗೆ ತುಂಬಿಸ್ತಾ ಇದ್ದೀವಿ. ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೇಗಿದೆ ಮೂಟೆ ತುಂಬಿಸ್ತಾ ಇರೋದು. ಇದು ಮಿಷಿನ್ ಬಂದಿದೆ, ಹಾಕಬೇಕು. ಹಾಕೋಣ ಬನ್ನಿ. ನಮ್ಮ ಮಮ್ಮಿ ಹಾಕ್ತಾ ಇದ್ದಾರೆ. ಮೂಟೆಗೆ ತುಂಬಿಸಿ ಆದಮೇಲೆ ಈ ಥರ ಮೂಟೆನ ಕಟ್ಬಿಟ್ಟು ಮೇಲೆ ಅದಕ್ಕೆ ಹಗ್ಗ ಕಟ್ಬಿಟ್ಟು ಕೆಳಗಡೆಗೆ ಬಿಡ್ತಾ ಇದ್ದೀವಿ. ಯಾಕಂದರೆ ಮೇಲೆಯಿಂದ ಕೆಳಗಡೆಗೆ ತರಬೇಕಂತಂದರೆ ತುಂಬ ಕಷ್ಟ ಅಲ್ವಾ, ತುಂಬ ಮೂಟೆ ಇರುತ್ತೆ. ಅದಕ್ಕೆ ನಾವು ಈ ಥರ ಒಂದು ಐಡಿಯಾನ ಯೂಸ್ ಮಾಡಿಬಿಟ್ಟು ಕೆಳಗಡೆ ಬಿಡ್ತಾ ಇದ್ದೀವಿ. ನೋಡಿ ಯಾವ ಥರ ಕೆಳಗಡೆ ಬಿಟ್ಬಿಟ್ಟು ಐಡಿಯಾ ಯೂಸ್ ಮಾಡ್ತಿದ್ದೀವಿ ಅಂತ. ಅವನು ನನ್ನ ತಮ್ಮ ಸುಮ್ಮನೆ ಕಲ್ಲು ಎಸಿತಾ ಇದ್ದಾನೆ. ವಿಡಿಯೋ ಯಾಕೆ ಮಾಡ್ತಾ ಇದೆಯಾ, ನನ್ನನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಮೂಟೆನೂ ಕೆಳಗಡೆ ಇಳಿಸಿದ್ವಿ ಗೈಸ್. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಊರು ಈ ಥರ ಇದೆ. ಮತ್ತು ಅವರೆಕಾಯ್ದು ಬುರುಕಿರುತ್ತಲ್ವ, ಅದು ಮಿಷಿನ್ಗೆ ಹಾಕಬೇಕು. ಅದು ಹಾಕೋದಕ್ಕೆ ಬಂದಿದ್ದಾರೆ, ತೋರಿಸ್ತೀನಿ ನಿಮಗೂ. ಎಲ್ಲ ಇಷ್ಟೊತ್ತು ಮೂಟೆ ತುಂಬಿಸಿದ್ವಿ, ಇವಾಗ ಮಿಷಿನ್ಗೆ ಹಾಕಬೇಕು. ಇದು ನಮ್ಮೂರು ಬೆಟ್ಟ ಗೈಸ್. ಇಲ್ಲಿ ಶಿವ ಇದ್ದಾರೆ. ಒಂದ್ಸಲಿ ಹೋಗೋಣ, ಇವಾಗಾದರೂ ಹೋಗ್ಬಿಟ್ಟು ತೋರಿಸ್ತೀನಿ. ಮಿಷಿನ್ಗೆ ಹಾಕ್ಬೇಕು ಈ ಮೂಟೆಗಳೆಲ್ಲ. ಮಿಷಿನ್ ಬೇಕು ಗೈಸ್. ಗೈಸ್, ತೋಟ ಹತ್ರ ಹೋಗ್ತಾ ಇದ್ದೀವಿ. ತೋಟ ಹತ್ರ ಹೋದ್ಮೇಲೆ ನಮ್ಮ ತೋಟನ ತೋರಿಸ್ತೀನಿ. ನನ್ನ ತಮ್ಮ ಓಡಿಸ್ತಾ ಇದ್ದಾನೆ. ಅವನು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ, ಇನ್ನೊಂದು ತಮ್ಮ. ನಮ್ಮ ಮಮ್ಮಿ ನೋಡಿ ಗೈಸ್, ಇಲ್ಲಿ ಕೋಸ್ ಹಾಕಿದ್ದಾರೆ. ನಮ್ಮೂರು ಬೆಟ್ಟ ಗೈಸ್. ತಾತ ಏನು ಮಾತಾಡ್ತಾ ಇದ್ದಾರೆ ಕೇಳಿ ಗೈಸ್. ಹೇಳಿಯಪ್ಪ. ಆಯಿತು, ಓಕೆ. ರಾಗಿ ಬೆಳೆದಿರೋದು ಗೈಸ್. ಫಸ್ಟ್ ಆದರೆ ಮಳೆಗೆ ರಾಗಿ ಹಾಕ್ತಾಯಿದ್ರು, ಇವಾಗ ನೀರು ಕಟ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಅದು ಮರ ಒಣಗೋಗಿದೆ, ಇವಾಗ ಮರನ ಬೀಳಿಸ್ಬೇಕು. ಸೊ ಅದಕ್ಕೆ ದಾರನ ಕಟ್ಬಿಟ್ಟು ಆ ಮರನ ಬೀಳ್ಸೋಣ ಅಂತ ಹೇಳ್ಬಿಟ್ಟು ದಾರ ಕಟ್ತಾ ಇದ್ದಾನೆ ನನ್ನ ತಮ್ಮ. ತೋಟ ಹತ್ರ ಹೋದರೆ ಏನೋ ಒಂಥರ ಖುಷಿ, ಎಲ್ಲೆಲ್ಲೋ ಎನರ್ಜಿ ಕೂಡ ಬಂದ್ಬಿಡುತ್ತೆ. ಇದೆಲ್ಲ ನಮ್ಮ ತೋಟದ ಹತ್ರ ಇರೋವಂಥ ಕೆರೆ.
ವೆದರ್ ಅಂತೂ ಬಟ್ ಬಿಸಿಲಂತೂ ಹೆವಿ ಬಿಸಿಲಿದೆ. ಈ ಥರ ಟ್ರ್ಯಾಕ್ಟರ್ಗೆ ಅದು ಕಾರನ್ನು ಕಟ್ಬಿಟ್ಟು ಈ ಥರ ಎಳೆದ್ರೆ ಅದು ಮುಂದೆ ಹೋಗ್ತಾ ಇತ್ತು, ಆ ಮರ ಬೀಳುತ್ತೆ. ನೋಡಿ ಯಾವ ಥರ ಮರ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಅದನ್ನು ನಾವೇ ಬೀಳಿಸ್ಬೇಕು ಅಂದರೆ ಕಷ್ಟ ಅಲ್ವಾ, ಸೊ ಅದನ್ನು ಹೊಡಿಬೇಕಂದ್ರೂ ಕಷ್ಟ. ಅದಕ್ಕೆ ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡ್ತೀವಿ. ಇದು ರಂಪ ಅಂತ ನಮ್ಮ ಭಾಷೆಯಲ್ಲಿ ಕರೀತಾರೆ, ನೀವೇನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಹೇಳಿ. ಗೈಸ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇಷ್ಟೊತ್ತು ಆ ಮರ ಒಂದು ಬೀಳಿಸಿ ಎಲ್ಲ ಮಾಡಿದ್ವಿ. ಇವಾಗ ಅಲ್ಲಿ ನಮ್ಮ ಸೆಡ್ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ. ಕತ್ಲಾಗ್ತಾ ಇದೆ, ಮನೆಗೆ ಹೋಗಬೇಕು, ನಾಳೆ ಆಫೀಸ್ಗೆ ಹೋಗಬೇಕು. ಊರಿಗೆ ಬಂದರೆ ತೋಟ ಹತ್ರಗೆ ಬಂದರೆ ಫುಲ್ ಟ್ಯಾನ್ ಆಗಿಬಿಡ್ತೀನಿ ಗೈಸ್. ಇದು ನೆಕ್ಸ್ಟ್ ಟೊಮೊಟೊ ಹಾಕ್ತೀವಿ ಸೀಸನ್ಗೆ, ಮಾರ್ಚ್ ಏಪ್ರಿಲ್ ಆ ಟೈಮ್ಗೆ. ಸೊ ಅದಕ್ಕೆ ಇದು ಕೋಲು ಎಲ್ಲ ಏನು ಬೆಳೆ ಹಾಕಿಲ್ಲ ಗೈಸ್. ಏನೇನೋ ನಾನು ಇದ್ದಾಗ ಏನೇನೋ ಮಾಡ್ತಾಯಿದ್ವಿ, ಇವಾಗೆಲ್ಲ ಬರೀ ಭೂಮಿ ಆಗಿಬಿಟ್ಟಿದೆ. ಬಾವಿಯಲ್ಲಿ ನೀರು ಖಾಲಿ ಬಾವಿ ಇದೆ. ಇದು ನಮ್ಮ ಮಾವಿನ ಮರ, ಈ ನೇರಳೆ ಮರ ಅಂತೂ ಚೆನ್ನಾಗಿತ್ತು, ಎಲ್ಲ ಇದು ಕೂಡ ಒಣಗೋಗಿದೆ. ಇದು ಹೂಗಳು, ಕರಿಬೇವಿನ ಸೊಪ್ಪು ಗೈಸ್. ಈ ಒಂದು ಕಂಬಳಿ ಸೊಪ್ಪು ಮಲ್ಬರ್ ಟ್ರೀ, ಇದು ನಾವು ಫಸ್ಟ್ ಯೂಸ್ ಮಾಡ್ತಾಯಿದ್ವಿ. ಕಂಪ್ಲೀಟ್ ಇದೆಲ್ಲ ಇದೆ, ಈ ಒಂದೇ ಸೊಪ್ಪೆ ಇತ್ತು. ಆವಾಗ ಹುಳು ಮೇಯಿಸ್ತಾಯಿದ್ವಿ, ಅವಾಗಿತ್ತು. ಇದು ನಮ್ಮ ಬೋರು, ಇದು ನಮ್ಮ ಸೆಡ್ ಅಂದರೆ ಈ ಥರ ಇದೆ. ಬನ್ನಿ, ಅಲ್ಲಿ ಸೌತೆಕಾಯಿ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬೀನ್ಸ್ ಹಾಕ್ತಾರೆ ಅಂದ್ಕೊತೀನಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಚಿಕ್ಕಪ್ಪ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸೌತೆಕಾಯಿ ತೋಟನ ನೋಡಿಕೊಂಡು ಬರೋಣ. ನಾನು ಜಾಸ್ತಿ ದಿನ ಆಗಿತ್ತು ಈ ನಡುವೆ ತೋಟ ಹತ್ರ ಬಂದಿಲ್ಲ, ತುಂಬ ಡೇಸ್ ಆಗಿತ್ತು ನಾನು ತೋಟ ಹತ್ರ ಬಂದು. ಯಾವಾಗ ಒಂದು 6 ಮಂತ್ಸ್ ಮೇಲೇ ಆಗ್ತಿದೆ ನಾನು ತೋಟ ಹತ್ರ ಬಂದು. ಇವತ್ತು ಬಂದಿದ್ದೀನಿ. ಫುಲ್ ಬಿಸಿಲು ಜಾಸ್ತಿ ಇದೆ ಗೈಸ್, ಬಿಸಿಲು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಹೆವಿ ಬಿಸಿಲಿರುತ್ತೆ. ಪಾಪ ತೋಟದಲ್ಲಿರೋ ಎಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲ. ನನಗೆ ಇವತ್ತೊಂದು ದಿನಕ್ಕೆ ಸಾಕಾಗೋಯ್ತು ಗೈಸ್. ಅಂದರೆ ಕೆಲಸ ಮಾಡಿದೆ, ನಾನು ಕೂಡ ಕೆಲಸ ಮಾಡಿದೆ, ಬಟ್ ಅಷ್ಟು ಏನಿಲ್ಲ, ನಾರ್ಮಲ್ ಕೆಲಸ. ಫಸ್ಟು ಎಲ್ಲ ಕೆಲಸ ಮಾಡೋ ಅಷ್ಟು ಇವಾಗ ಮಾಡೋಕ್ಕಾಗಲ್ಲ ಅಲ್ವಾ. ಇಲ್ಲಿ ಇರೋದು ಸೌತೆಕಾಯಿ ತೋಟ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಲಾಸ್ಟಿಗೆ ಬಂದಿದೆ ಅಂದ್ಕೊತೀನಿ, ಅದು ಕೂಡ ಖಾಲಿ ಆಗಿದೆ. ನೋಡೋಣ ಯಾವ ಥರ ಇದೆ, ಚೆನ್ನಾಗಿ ಬೆಳೆದಿದೆಯಾ ತೋಟ ಎಲ್ಲ ತೋರಿಸ್ತೀನಿ ನಿಮಗೂ. ಓಕೆ, ಫೈನಲಿ ತೋಟ ಹತ್ರ ಬಂದ್ವಿ. ತೋಟ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ಯಾಕೆ ಈ ಥರ ಹಾಕ್ಕೊಂಡಿದ್ದೀನಿ ಅಂದರೆ, ಫುಲ್ ಮಾರ್ನಿಂಗಿಂದ ತೋಟ ಹತ್ರ ಇದ್ದೆ ಅಲ್ವಾ ಗೈಸ್, ಅದಕ್ಕೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಹೇರ್ಸ್ ಎಲ್ಲ ಡಸ್ಟ್ ಬಿದ್ದರೆ ಡ್ಯಾಂಡ್ರಫ್ ಇದೆಲ್ಲ ಆಗುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಬೆಳೆದಿದೆ. ಇಲ್ಲಿ ಕಾಯಿ ಬಿಟ್ಟಿದೆ ಗಾಯ್ಸ್. ಅಲ್ಲಿ ನೋಡಿ ಸೌತೆಕಾಯಿ ಬಿಟ್ಟಿದೆ ನೋಡಿ ಗಾಯ್ಸ್, ಕಾಯಿ ಬಿಟ್ಟಿದೆ ಸೌತೆಕಾಯಿ. ಇದು ಎಂಟ್ರೆನ್ಸ್ ಇಲ್ಲಿರೋದು, ಇಲ್ಲಿ ಹೋಗೋಣ. ನೋಡಿ ಬಲ್ತೋಗಿದೆ, ಇದು ದೊಡ್ಡದಾಗ್ಬಿಟ್ಟಿದೆ. ಕಾಡು ಸುತ್ತುವ ನಿಗೆ ಕಮ್ಮ ಬಂಗಾರ ಸಿಂಗಾರ ಬೇಸತ್ತಿ ಹೋಗಿದೆ ರಮಣಿ. ಈ ಥರ ಇದೆ ನಮ್ಮ ತೋಟ. ಆಲ್ರೆಡಿ ಒಂದ್ಸಲಿ ಕಿತ್ತಿದ್ದಾರೆ, ಮೊನ್ನೆನೇ ಮಾರ್ಕೆಟ್ಗೆ ಹೋಗಿ ತಗೊಂಡೋಗಿದ್ರು. ಈ ಥರ ಇದೆ ಕಂಪ್ಲೀಟ್ ನಮ್ಮ ತೋಟ. ಇದು ಅಲ್ಲಿ ಒಂದಿದೆ, ಅದು ಆ ಕಡೆಗಿದೆ. ಜಸ್ಟ್ ಇವಾಗ ಸದ್ಯಕ್ಕೆ ಸೌತೆಕಾಯಿ ಅಷ್ಟೇ ಹಾಕಿದ್ದೀವಿ. ಚೆನ್ನಾಗಿ ಬೆಳೆದಿರೋದು ಇಲ್ಲೊಂದು ಬೆಳೆದಿದೆ. ವಾವ್, ನೋಡಿ ಸೌತೆಕಾಯಿ ಅಷ್ಟೇ ಗೈಸ್. ಇವಾಗ ನೆಕ್ಸ್ಟ್ ಮನೆಗೆ ಹೋಗಬೇಕು ಗೈಸ್. ಫೈನಲಿ ಸೌತೆಕಾಯಿ ತೋರಿಸಿದ್ದೀನಿ. ಇದು ನಮ್ಮ ತೋಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಾನು ಆಫೀಸ್ಗೆ ಹೋಗಬೇಕು. ಮೇ ಬಿ ಆವಾಗ ಏನಾದರೂ ಚಾನ್ಸ್ ಇದ್ದರೆ ಕ್ಲಿಪ್ ತಗೊತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಅನಿ ವ್ಲಾಗ್ಸ್ ಅಂತ ಚಾನಲ್ ಹೆಸರು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ವರೆಗೂ ಮಾಡಿಕೊಡಿ. ಅಷ್ಟೇ ಕೇಳ್ಕೊಳೋದು. ನಿಮಗೆ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.